ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಡಿ ಫಾರ್ಮಸಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಮತ್ತು ಮುಂದೆ ಮಾಡಬೇಕಂತ ಬಯಸುವಂಥ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸಬ್ಜೆಕ್ಟ್ಗಳು ಇರ್ತವೆ, ಫಸ್ಟ್ ಇಯರ್ದಲ್ಲಿ ಎಷ್ಟು ಸಬ್ಜೆಕ್ಟ್ಗಳು ಇರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ, ಮತ್ತು ಎಷ್ಟು ಎಕ್ಸಾಮಿಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಕೂಡ, ಅದಕ್ಕೆ ಮಾರ್ಕ್ಸು ಮತ್ತು ಪ್ರಾಕ್ಟಿಕಲ್ ಬಗ್ಗೆ ಸಂಬಂಧಿಸಿದಂಥ ವಿಡಿಯೋ ಇದು ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ನಮಗೆ ಟೋಟಲಾಗಿ ಸಬ್ಜೆಕ್ಟ್ಗಳು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಸಬ್ಜೆಕ್ಟ್ಸು ಫಾರ್ಮಾಸ್ಯೂಟಿಕಲ್ಸ್ ಪೇಪರ್ 1 ಇರುತ್ತೆ. ಅದ್ರ ಜೊತೆಗೆ ಇದು ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ 1, ಓಕೆ, ಇದು ಕೂಡ ಒಂದು 2ನೇ ಸಬ್ಜೆಕ್ಟು. ಮತ್ತು 3ನೇ ಸಬ್ಜೆಕ್ಟು ಫಾರ್ಮಾಕೊಗ್ನೋಸಿಸ್. ಸೊ ಫಾರ್ಮಾಕೊಗ್ನೋಸಿ ಇದು ಕೂಡ ಒಂದು 3ನೇ ಸಬ್ಜೆಕ್ಟು. ಮತ್ತು 4ನೇ ಸಬ್ಜೆಕ್ಟ್ ಇಲ್ಲಿ ಕಾಂಬಿನೇಷನ್ ಇರುತ್ತೆ, ಒಂದು ಬಯೋಕೆಮಿಸ್ಟ್ರಿ ಪ್ಲಸ್ ಕ್ಲಿನಿಕಲ್ ಪ್ಯಾಥಾಲಜಿ, ಇವೆರಡೂ ಕೂಡಿ ಒಂದು ಸಬ್ಜೆಕ್ಟ್ ಇರುತ್ತೆ. ಆಮೇಲೆ ನೆಕ್ಸ್ಟ್ 5ನೇ ಸಬ್ಜೆಕ್ಟು ಈ ಕಾಂಬಿನೇಷನ್ ಮೇಲೆ ಇರುತ್ತೆ, ಯಾಕಂದರೆ ಅನಾಟಮಿ ಸಬ್ಜೆಕ್ಟ್ ಬೇರೆ ಮತ್ತು ಫಿಸಿಯಾಲಜಿ ಬೇರೆ ಇದೆ. ಇವೆರಡೂ ಕೂಡಿ ಒಂದು ಪೇಪರ್ ಇರುತ್ತೆ ನಿಮಗೆ. ಸೊ ಇನ್ನೊಂದು ಪೇಪರು ಹೆಲ್ತ್ ಎಜುಕೇಷನ್ ಮತ್ತು ಕಮ್ಯುನಿಟಿ ಫಾರ್ಮಸಿ. ಇಷ್ಟು ನಿಮಗೆ ಸಬ್ಜೆಕ್ಟ್ಗಳು ಇರ್ತವೆ. ಆದರೆ ಪೇಪರ್ 1, 2, 3, 4, 5, 6 ಪೇಪರ್ಸ್ ಇರ್ತವೆ. ಆದರೆ ಸಬ್ಜೆಕ್ಟ್ಗಳು ಏನಾದರೂ ಇದರಲ್ಲಿ ಕಾಂಬಿನೇಷನ್ ಪ್ಲಸ್ ಸಪ್ರೇಟ್ ಆದಂಥ ಸಬ್ಜೆಕ್ಟ್ಗಳು ನೀವು ಓದಲಿಕ್ಕೆ ಸಿಗುತ್ತೆ. ಇದು ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ನೀವು ಬರಿತೀರಾ ಅಂತಂದರೆ, ಸೊ ಫಾರ್ಮಾಸ್ಯೂಟಿಕಲ್ ಪೇಪರ್ 1 ಇರುತ್ತಲ್ಲ, ಅದನ್ನು 80 ಮಾರ್ಕ್ಸಿಗೆ ನೀವು ಥಿಯರಿಯಲ್ಲಿ ಬರಿತೀರಿ ಫೈನಲಲ್ಲಿ. ಮತ್ತು 20 ಮಾರ್ಕ್ಸ್ ನಿಮಗೆ ಏನಿರುತ್ತೆ ಅಂತಂದರೆ ಸೆಷನಲ್ ಅಂತ ಸಪ್ರೇಟಾಗಿ ಮಾರ್ಕ್ಸ್ ಅಂತ ಇನ್ಕ್ಲೂಡ್ ಇರುತ್ತೆ. ಮತ್ತು ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ 1ಗೆ 80 ಮಾರ್ಕ್ಸ್ ಎಕ್ಸಾಮ್ ಬರಿತೀರಿ, 20 ಇರುತ್ತೆ. ಮತ್ತು ಫಾರ್ಮಾಕೊಗ್ನೋಸಿದಲ್ಲಿ ಕೂಡ ಪೇಪರ್ಗೆ 80 ಮಾರ್ಕ್ಸ್ಗೆ ಥಿಯರಿ ಬರಿತೀರಾ, 20 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಬಯೋಕೆಮಿಸ್ಟ್ರಿ ಮತ್ತು ಕ್ಲಿನಿಕಲ್ ಪ್ಯಾಥಾಲಜಿ ಎರಡೂ ಕೂಡಿ ನಿಮಗೆ 80 ಮಾರ್ಕ್ಸ್ಗೆ ಇರುತ್ತೆ. ಮತ್ತು 20 ಮಾರ್ಕ್ಸು ನಿಮಗೆ ಅಸೆಸ್ಮೆಂಟ್ ಇರುತ್ತೆ. ಸೊ ಹ್ಯೂಮನ್ ಅನಾಟಮಿ ಮತ್ತು ಫಿಸಿಯಾಲಜಿ ಇವೆರಡೂ ಕೂಡಿ 80 ಮಾರ್ಕ್ಸಿಗೆ ಮತ್ತು 20 ಮಾರ್ಕ್ಸು ಅಸೈನ್ಮೆಂಟ್ ಇರುತ್ತೆ. ಹೆಲ್ತ್ ಎಜುಕೇಷನ್ ಮತ್ತು ಕಮ್ಯುನಿಟಿ ಫಾರ್ಮಸಿಗೆ ಕೂಡ 80 ಮಾರ್ಕ್ಸ್ ಇರುತ್ತೆ, 20 ಮಾರ್ಕ್ಸ್ ನಿಮಗೆ ವೈವಾ ಅಥವಾ ಅದು ಇಂಟರ್ನಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಫೈನಲ್ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮಗೆ ಪ್ರಾಕ್ಟಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಈಚ್ ಪೇಪರಿಗೆ ಕೂಡ ಪ್ರಾಕ್ಟಿಕಲ್ ಇರುತ್ತೆ, 100 ಮಾರ್ಕ್ಸಿನ ಪ್ರಾಕ್ಟಿಕಲ್. ಟೋಟಲಾಗಿ 500 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ ಫೈನಲ್ ಪ್ರಾಕ್ಟಿಕಲ್ 80 ಮಾರ್ಕ್ಸಿಗೆ ನೀವು ಪ್ರಾಕ್ಟಿಕಲ್ ಮಾಡ್ತೀರಿ, ಮತ್ತು 20 ಮಾರ್ಕ್ಸ್ ನಿಮಗೆ ಏನು ಮಾಡ್ತಾರೆ, ವೈವಾ ಅಥವಾ ಅಸೈನ್ಮೆಂಟು ಜರ್ನಲ್ ಮೇಲೆ 20 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇದು ಈಚ್ ಸಬ್ಜೆಕ್ಟಿವ್ ಕೂಡ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ.